ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತಾ. ಶ್ರೀ ಗುರುಪಾದ ಚರಣಾಮೃತ, ಗುರುವಿನ ಉಚ್ಚಿಷ್ಟ, ಗುರುವಿನ ಧ್ಯಾನ, ಗುರುವಿನ ಜಪದ ಪ್ರಭಾವವನ್ನು ತಿಳಿಸಲಾಗಿದೆ. ಶ್ಲೋಕ 32. ಗುರುಪಾದೋದಕಂ ಪಾನಂ ಗುರು ಉಚ್ಚಿಷ್ಟ ಭೋಜನಂ ಗುರುಮೂರ್ತೆ ಸದಾ ಧ್ಯಾನಂ ಗುರು ನಾಮ ಸದಾ ಜಪಃ. ಅನುವಾದ: ಶ್ರೀ ಗುರು ಚರಣಾಮೃತ ಕುಡಿಯಬೇಕು. ಶ್ರೀ ಗುರು ಭುಂಜಿಸಿದ ಶೇಷ ಪ್ರಸಾದವನ್ನು ಸ್ವೀಕರಿಸಬೇಕು. ಸರ್ವಕಾಲ ಶ್ರೀ ಗುರುದೇವರ ಚಿಂತನೆ ಮಾಡಬೇಕು. ನಿರಂತರವೂ ಶ್ರೀ ಗುರುದೇವರ ನಾಮಸ್ಮರಣೆ ಮಾಡಬೇಕು. ಭಾವಾರ್ಥ: ಪವಿತ್ರವಾದ ಶ್ರೀ ಗುರು ಚರಣಾಮೃತ ಸ್ವೀಕರಿಸಿದ ಭಕ್ತರಿಗೆ ಅಕ್ಷಯ ಫಲ ದೊರೆಯುವುದು. ಗುರು ಚರಣಾಮೃತವನ್ನು ಓಂಕಾರ ಮುದ್ರೆಯಲ್ಲಿ ಭಕ್ತಿಯಿಂದ ಒಂದು ತೊಟ್ಟು ನೆಲ ಮುಟ್ಟದಂತೆ ತೆಗೆದುಕೊಳ್ಳಬೇಕು. ಶ್ರೀ ಗುರು ಚರಣಾಮೃತವನ್ನು ಸ್ವೀಕರಿಸಿದಾಗ ಭಕ್ತನು ಜ್ಞಾನ ಚಕ್ಷುವಿನಿಂದ ಗುರುವಿನ ಪರಬ್ರಹ್ಮ ಸ್ವರೂಪವನ್ನು ಸ್ಪಷ್ಟವಾಗಿ ಗ್ರಹಿಸಬಹುದು. ಗುರು ಪರಬ್ರಹ್ಮ ಸ್ವರೂಪವೆಂದು ಅರಿತು ಗುರುವಿನ ಉಪದೇಶದಂತೆ ಸಾಧನೆ ಮಾಡಿದ್ದಲ್ಲಿ ಆತ್ಮ ಸಾಕ್ಷಾತ್ಕಾರವಾಗುವುದು. ದೇಹವನ್ನು ಆರೋಗ್ಯವಾಗಿ ಬಲವಾಗಿಡುವುದು, ಮನಸ್ಸನ್ನು ಶುದ್ಧಗೊಳಿಸುವುದು, ಜೀವಿತಾವಧಿಯನ್ನು ಹೆಚ್ಚಿಸುವುದು ಮತ್ತು ಆಧ್ಯಾತ್ಮಿಕ ಉನ್ನತಿಯಲ್ಲಿ ತೊಡಗಿಸಿಕೊಳ್ಳುವುದು ಆಹಾರದ ಉದ್ದೇಶವಾಗಿರುತ್ತದೆ. ಅಖಂಡಾನುಭೂತಿಯಲ್ಲಿರುವ ಗುರು ಭಂಜಿಸಿದ ನಂತರ ಪಾತ್ರೆಯಲ್ಲಿ ಉಳಿದ ಆಹಾರವನ್ನು ಅಥವಾ ಗುರುವು ಆಹಾರ ಪದಾರ್ಥವನ್ನು ಸ್ಪರ್ಶಿಸಿದ್ದನ್ನು ಗುರು ಭುಕ್ತ ಶೇಷ ಎಂದು ಕರೆಯಲಾಗುವುದು. ಉಚ್ಚಿಷ್ಟಮ ಗುರುಸ್ತಥ. ಗುರುವು ಸ್ವೀಕರಿಸಿದ ನಂತರ ಪಾತ್ರೆಯಲ್ಲಿ ಉಳಿದ ಆಹಾರವನ್ನು ಉಚ್ಚಿಷ್ಟವೆಂದು ಕರೆಯಲಾಗುವುದಿಲ್ಲ, ಅದು ಪ್ರಸಾದವಾಗುವುದು. ಅನ್ಯರು ತಿಂದ ನಂತರ ಉಳಿಯುವುದನ್ನು ಉಚ್ಚಿಷ್ಟವೆಂದು ಹೇಳಲಾಗುವುದು. ಗುರುವು ಸ್ಪರ್ಶಿಸಿದ ಅಥವಾ ಸ್ವೀಕರಿಸಿದ ನಂತರ ಉಳಿದ ಆಹಾರವು ಪ್ರಸಾದವಾಗುವುದು. ವಶಿಷ್ಠ ಧರ್ಮಸೂತ್ರದಲ್ಲಿ ಗುರುವಿನ ಉಚ್ಚಿಷ್ಟವನ್ನು ಅನಾರೋಗ್ಯ ಪೀಡಿತನಿಗೆ ಔಷಧಿ ಹೇಗೆ ವ್ಯಾಧಿ ಉಪಶಮನ ಮಾಡುವುದೋ ಹಾಗೆ ಅಜ್ಞಾನವೆನ್ನುವ ಅನಾರೋಗ್ಯ ಪೀಡಿತನಾದ ಶಿಷ್ಯನಿಗೆ ಗುರುವಿನ ಉಚ್ಚಿಷ್ಟ ಜ್ಞಾನದ ಔಷಧಿಯಂತೆ ಭವರೋಗವನ್ನು ನಾಶ ಮಾಡುವುದು. ಶ್ರೀ ಗುರುವಿನ ರೂಪ ವಾಕ್ಯಗಳನ್ನು ನಿತ್ಯ ನಿರಂತರ ಚಿಂತನೆ ಮಾಡುವುದರಿಂದ ಸಗುಣ ರೂಪ ಗುರುವು ನಿರ್ಗುಣ ಪರಬ್ರಹ್ಮ ಸ್ವರೂಪರಂತೆ ಗ್ರಹಿಸಲು ಸಾಧ್ಯ. ಗುರು ಚಿಂತನೆಯು ಧ್ಯಾನದ ಮನಸ್ಥಿತಿಯನ್ನು ಸುಲಭವಾಗಿಸುವುದು. ಕಲ್ಲಿಗೆ ಶ್ರೀಗಂಧವನ್ನು ಉಜ್ಜುವುದರಿಂದ ಅದರ ಪರಿಮಳ ಹೊರಹೊಮ್ಮಿದಂತೆ ನಿತ್ಯ ಶ್ರೀ ಗುರುವಿನ ಧ್ಯಾನದಿಂದ ಆಧ್ಯಾತ್ಮಿಕ ಜಾಗೃತಿಯಾಗುವುದು. ಶ್ರೀ ಗುರುವನ್ನು ನಿರುಪಾಧಿಕ ಪರಬ್ರಹ್ಮರಾಗಿ ದರ್ಶಿಸುವ ಜ್ಞಾನ ಅನವರತ ಧ್ಯಾನದಿಂದ ದೊರೆಯುವುದು. ಸರ್ವಕಾಲ ಸರ್ವಾವಸ್ಥೆಯಲ್ಲಿ ಗುರುನಾಮಸ್ಮರಣೆಯನ್ನು ಜಪಿಸಬೇಕು. ಸತ್ಯಯುಗದಲ್ಲಿ ಹೋರಾಟವು 2 ಲೋಕಗಳ ನಡುವೆ ನಡೆಯಿತು. ತ್ರೇತಾಯುಗದಲ್ಲಿ 2 ವಿಭಿನ್ನ ದೇಶಗಳ ನಡುವೆ ಹೋರಾಟ ನಡೆಯಿತು. ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದ ಬಾಂಧವರ ನಡುವೆ ಹೋರಾಟ ನಡೆಯಿತು. ಆದರೆ ಕಲಿಯುಗದಲ್ಲಿ ಕೆಟ್ಟದ್ದು ಮತ್ತು ಒಳ್ಳೆಯದು 2 ಒಂದೇ ಜೀವಿಯಲ್ಲಿ ವಾಸಿಸುತ್ತವೆ. ಕೆಟ್ಟತನದ ಮತ್ತು ಒಳ್ಳೆಯತನದ ನಡುವೆ ಹೋರಾಟ ನಡೆಯುತ್ತದೆ. ಕೆಡುಕು ಮಾನವರ ಒಳಗೆ ಹತ್ತಿರದಲ್ಲಿ ಇರುವುದರಿಂದ ಶಾಶ್ವತ ಆನಂದ ಏನೆಂದು ತಿಳಿಯದೆ ಅಸ್ಥಿರ ಭೌತಿಕ ಸುಖವನ್ನು ಹುಡುಕುತ್ತಾ ಅಲೆಯುವರು. ವಾಸ್ತವದ ಬಗ್ಗೆ ಸಂಪೂರ್ಣ ಅಜ್ಞಾನವಿರುತ್ತದೆ. ಸತ್ಯಯುಗದಲ್ಲಿ ತಪಸ್ಸಿನ ಪುಣ್ಯವು, ತ್ರೇತಾಯುಗದಲ್ಲಿ ಯಜ್ಞಗಳು, ದ್ವಾಪರ ಯುಗದಲ್ಲಿ ಪೂಜೆ ವ್ರತಗಳು ಮತ್ತು ಕಲಿಯುಗದಲ್ಲಿ ನಾಮ ಸಂಕೀರ್ತನೆಗಳು ಉತ್ಕೃಷ್ಟವಾದ ಪುಣ್ಯ ಕಾರ್ಯಗಳು. ಜಪ ಯಜ್ಞಾತ್ ಪರೋ ಯಜ್ಞೋ ನಾಪರಹಸ್ತಿ ಕಶ್ಚನ್ ತಸ್ಮಾತ್ ಜಪೇನ ಧರ್ಮಾರ್ಥ ಕಾಮ ಮೋಕ್ಷಾಂಶ ಸಾಧಯತ್. ಕುಲಾವರ್ಣತಂತ್ರ ಅಧ್ಯಾಯ 15:3. ಈ ಲೋಕದಲ್ಲಿ ಜಪಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವಿಲ್ಲ. ಆದ್ದರಿಂದ ಜಪದ ಮೂಲಕವೇ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಪಡೆಯಬೇಕೆಂದು ಈಶ್ವರನು ತಿಳಿಸುತ್ತಿರುವನು. ನಾಮದ ಮಹಿಮೆಯನ್ನು ತರ್ಕದ ಮೂಲಕ ಸ್ಥಾಪಿಸಲು ಸಾಧ್ಯವಿಲ್ಲ. ಆದರೆ ಭಕ್ತಿ, ಶ್ರದ್ಧೆ ಮತ್ತು ನಿರಂತರ ಪುನರುಚ್ಚಾರಣೆಯ ಮೂಲಕ ಅನುಭವಕ್ಕೆ ಬರುವುದು. ಒಮ್ಮೆ ಸಂತ ಕಬೀರದಾಸರು ತಮ್ಮ ಪುತ್ರ ಕಮಲರನ್ನು ಸಂತ ತುಳಸೀದಾಸರ ಬಳಿ ಕಳುಹಿಸಿದರು. ತುಳಸೀದಾಸರು ತುಳಸಿಯ ಎಲೆಯ ಮೇಲೆ
ರಾಮನಾಮವನ್ನು ಬರೆದು ಆ ತುಳಸಿ ದಳದ ನೀರಿನಿಂದ ಅನೇಕ ಕುಷ್ಠರೋಗಿಗಳ ಮೇಲೆ ಸಿಂಪಡಿಸಿದರು. ಎಲ್ಲರೂ ಗುಣಮುಖರಾದರು. ಇದನ್ನು ಕಂಡು ಕಮಲರು ಆಶ್ಚರ್ಯಚಕಿತರಾದರು. ಒಮ್ಮೆ ಕಮಲರು ಸೂರದಾಸರ ಬಳಿ ಹೋದರು. ಅಂಧರಾದ ಸೂರದಾಸರು ಕಮಲರನ್ನು ನದಿಯಲ್ಲಿ ತೇಲುತ್ತಿರುವ ಶವವನ್ನು ತರಲು ಹೇಳಿದರು. ಆ ಶವದ ಕಿವಿಯಲ್ಲಿ ಕೃಷ್ಣನಾಮವನ್ನು ಉಚ್ಚರಿಸಿದರು ಮತ್ತು ಅದೇ ಜೀವಂತವಾಯಿತು. ನಾಮವನ್ನು ಜಪಿಸಿದಾಗ ಭಕ್ತರು ಅರಿವಿಲ್ಲದೆ ಅದ್ಭುತವಾದ ಆಧ್ಯಾತ್ಮಿಕ ಉತ್ತುಂಗಕ್ಕೆ ಏರುತ್ತಾರೆ. ಅವರು ತಮ್ಮ ದೇಹ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾರೆ. ನಾಮದ ಮಹಿಮೆಯ ವೈಭವವು ವರ್ಣಿಸಲಸದಳ. ಶಬ್ದ ವಿಶೇಷತೆ ಏನೇ ಇದ್ದರೂ ಶ್ರೀ ಗುರುವು ಪರಬ್ರಹ್ಮ ಸ್ವರೂಪ ಎಂದು ಪರಮೇಶ್ವರನು ಪ್ರತಿಪಾದಿಸುತ್ತಿರುವನು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಆ ಪರಬ್ರಹ್ಮ ಪ್ರಪಂಚದ ಎಲ್ಲರ ಹೃದಯದ ಒಳಗೆ ಹೊರಗೆ ಎಲ್ಲ ಕಡೆಗೂ ಎಡಬಿಡದೆ ತುಂಬಿದ್ರೂ ಬೆಳಗ್ತಾ ಇದ್ರೂ ಅದನ್ನು ಅರಿಯಕ್ಕೆ ನಮಗಾಗ್ತಿಲ್ಲ. ಅದಕ್ಕೆ ಕಾರಣ ನಮ್ಮಲ್ಲಿರೋ ದೇಹ ಭಾವನೆ. ಈ ದೇಹ ಭಾವನೆ ಬಿಟ್ಟು ನಾವು ಶಿವಭಾವದಲ್ಲಿ ನೆಲೆ ನಿಲ್ಲಂಗಾದರೆ ಆವಾಗ ಆ ಪರಬ್ರಹ್ಮನನ್ನು ತಿಳಿಬೋದು. ದೇಹಭಾವ ಮತ್ತು ಶಿವಭಾವಗಳ ನಡುವೆ ಇರೋ ಒಂದು ಕೊಂಡಿ ತಪ್ಪಿದೆ ಅಷ್ಟೇ. ಆ ಕೊಂಡಿನ ನಾವು ಹಾಕಬೇಕು. ಹಾಕೋದಕ್ಕೆ ನಾವು ಧ್ಯಾನ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಧ್ಯಾನ ಮಾಡೋದನ್ನು ಬಿಡಬಾರ್ದು. ಎಷ್ಟೇ ಕೆಟ್ಟ ವಿಚಾರಗಳೇ ಬರಲಿ, ಚಿಂತೆಯ ಸರಮಾಲೆಯೇ ಇರಲಿ, ಆ ಚಿಂತೆನೆಗೆ ಬೆರೆತೋದ್ರೂ ಎದೆಗುಂದದೆ ಎಡಬಿಡದೆ ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಹಾಗೆ ಮಾಡ್ತಾ ಹೋದರೆ ಒಂದು ದಿನ ನಮಗೆ ತಿಳಿಯುತ್ತೆ ನಾವು ಮನುಷ್ಯರಲ್ಲ, ಈ ದೇಹಕ್ಕೆ ಸಾಕ್ಷಿ ಮಾತ್ರ ಅಂತ. ಧ್ಯಾನದಲ್ಲಿ ಯಾವ ಯೋಚನೆಯೂ ಇಲ್ಲದೆ ಹೋದಾಗ ಆ ಘನದ ಅನುಭವ ಆನಂದದ ಅನುಭವ ಆಗುತ್ತೆ. ಆ ಸ್ಥಿತಿಗೆ ಬರೋದಕ್ಕೆ ಸಾಧನೆಯಾಗಿ ಭಜನೆ, ಮಂತ್ರಜಪ ಇದ್ದಾವೆ. ಆ ಸ್ಥಿತಿಗೆ ಹೋದ್ಮೇಲೆ ಇವು ಯಾವುದರ ಅವಶ್ಯಕತೆಯೂ ಇರೋದಿಲ್ಲ. ಜ್ಞಾನನಿಧಿ ಪುಟ 17.